ನಿನ್ನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ತಮ್ಮ ನಿಸ್ವಾರ್ಥ ಸೇವೆ, ಬಡವರ ಪರವಾದ ಕಳಕಳಿ, ಉನ್ನತ ವಿಚಾರದ ಜೊತೆಗೆ ಕೊಡುಗೈ ದಾನಿ ಎಂದೇ ಜಿಲ್ಲೆಯಲ್ಲಿ ಚಿರಪರಿಚಿತರಾಗಿರುವ ಶಿರಸಿಯ ಖ್ಯಾತ ಪ್ರದೀಪ್ ಜ್ಯುವೆಲರಿ ಮಾಲೀಕರಾಗಿರುವ ಪ್ರದೀಪ್ ಯಲ್ಲನ್ಕರ್ ಇವರ ಮಾದರಿ ಕಾರ್ಯ ಈ ವರ್ಷದ ಶಿರಸಿ ಜಾತ್ರೆಯಲ್ಲಿಯೂ ಅತೀವ ಪ್ರಶಂಸೆಗೆ ಪಾತ್ರವಾಯಿತು. ತಾಯಿ ಮಾರಿಕಾಂಬೆಯ ಪ್ರತಿಯೊಬ್ಬ ಭಕ್ತನಿಗೂ ಗದ್ದುಗೆಯಲ್ಲಿ ವಿರಾಜಮಾನಳಾಗಿ ದರ್ಶನ ಕೊಡುವ ಮಾರಿಕಾಂಬೆಯನ್ನು ಹತ್ತಿರದಿಂದ ನೋಡಬೇಕೆಂಬ ಆಸೆ ಇದ್ದೇ ಇರುತ್ತದೆ. ದರ್ಶನಕ್ಕೆ ಆಗಮಿಸುವ ಸಾಮಾನ್ಯ ಭಕ್ತಾದಿಗಳಿಗೆ ತಾಯಿಯ ದರ್ಶನ ದೊರೆಯುತ್ತದೆ. ಆದರೆ ಲಕ್ಷಾಂತರ ಸಂಖ್ಯೆಯಲ್ಲಿರುವ ಭಕ್ತರ ಮಧ್ಯೆ ಗರ್ಭಿಣಿಯರು, ವಯೋವೃದ್ಧರು, ದಿವ್ಯಾಂಗರಿಗೆ ತಾಯಿಯ ದರ್ಶನ ಭಾಗ್ಯ ದೊರೆಯುವ ಅವಕಾಶ ಕಡಿಮೆ. ಈ ಹಿನ್ನೆಲೆಯಲ್ಲಿ ನಗರದ ಖ್ಯಾತ ಉದ್ಯಮಿ ಪ್ರದೀಪ್ ಯಲ್ಲನ್ಕರ್ ಅವರ ಮಾದರಿ ಕಾರ್ಯ ಇದೀಗ ಎಲ್ಲರ ಪ್ರಶಂಸೆಗೆ ಒಳಗಾಗಿದೆ. ತಮ್ಮ ಸ್ವಂತ ದುಡಿಮೆಯಲ್ಲಿ ಕೈಲಾಗದವರಿಗೆ, ಬಡವರಿಗೆ, ಅವಶ್ಯಕತೆ ಇರುವವರಿಗೆ ನಾನಾ ರೀತಿಯಲ್ಲಿ ಸಹಾಯ ಹಸ್ತ ಚಾಚುವ ಪ್ರದೀಪ್ ಯಲ್ಲನ್ಕರ್ ಜಾತ್ರೆ ಸಮಯದಲ್ಲಿ 3 ಆಟೋಗಳನ್ನು ಅಶಕ್ತರ ಪಾಲಿಗೆ ಮೀಸಲಿಟ್ಟಿದ್ದಾರೆ. ಇವರ ಈ ಕಾರ್ಯಕ್ಕೆ ಆಟೋ ಚಾಲಕರು ಕೈ ಜೋಡಿಸಿದ್ದು, ದೇವಿ ನಮಗೆ ಅವಳ ಕೃಪೆ ತೋರಿದ್ದಾಳೆ, ಹಾಗಾಗಿ ಈ ರೀತಿಯಲ್ಲಾದರೂ ಅವಳ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಎನ್ನುವುದು ಪ್ರದೀಪ್ ಯಲ್ಲನ್ಕರ್ ಅವರ ಮನದಾಳದ ಮಾತು. ಒಟ್ಟಾರೆಯಾಗಿ ಜಾತ್ರೆಯಲ್ಲಿ ಅಶಕ್ತರ ಪಾಲಿಗೆ ದೇವಿ ದರ್ಶನ ಮಾಡಿಸುವಲ್ಲಿ ನಿಜ ಶಕ್ತಿಯಾಗಿ ಪ್ರದೀಪ್ ಯಲ್ಲನ್ಕರ್ ಪ್ರತಿ ಜಾತ್ರೆಗೆ ಟೊಂಕ ಕಟ್ಟಿ ನಿಂತಿರುವುದು ಸಾರ್ವಜನಿಕರಿಂದ ಶ್ಲಾಘನೆಗೆ ಒಳಗಾಗಿದೆ. ಇಂತಹವರ ಸಂಖ್ಯೆ ಸಾವಿರ ಹೆಚ್ಚಲಿ ಎಂಬುದು ಶ್ರೀ ಮಾರಿಕಾಂಬಾ ದೇವಿಯ ಭಕ್ತರ ಒಳನುಡಿಯಾಗಿದೆ. ನಮಸ್ಕಾರ. ಕಳೆದ 10 ವರ್ಷದಿಂದ ಈ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಒಂದು 10 ವರ್ಷದ ಹಿಂದೆ ನಮ್ಮ ಚಿಕ್ಕಮ್ಮನಿಗೆ ದರ್ಶನ ಮಾಡಲಿಕ್ಕಾಗಿಲ್ಲಾಗಿತ್ತು. ಆ ನೋವಿಂದ ಈ ಸೇವೆಯನ್ನು ಶುರು ಮಾಡಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಡೈಲಿ ಒಂದು 400-500 ಜನ ದರ್ಶನ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷದಿಂದ ಮಾಡ್ತಾ ಇದ್ದೀನಿ. ನಿನ್ನೆ ದಿನ ಅಂತೂ ನನಗೆ ಭಾಳ ಮನಸ್ಸಿಗೆ ನೋವಿಸ್ತು. ಅಂದರೆ ಪಟ್ಕಳದಿಂದ ಒಬ್ಬರು ಗಾಡಿ ಮಾಡ್ಕೊಂಡ್ಬಂದರು. ಇಬ್ಬರಿಗೆ ಒಟ್ಟ ಕಣ್ಣಿಲ್ಲ. ಅವ್ರ ದರ್ಶನಕ್ಕೆ ಭಟ್ಕಳಿಂದ ಬಂದರು. ತಾಯಿ ದರ್ಶನ ಮಾಡಿದ್ರು, ಹೋದರು. ಜೀವನ ಸಾಕಾರ ಅನಿಸ್ತು. ನಾನು ಈ ದೇಹದಲ್ಲಿ ಉಸಿರುಗುವ ಈ ಸೇವೆ ಮಾಡಬೇಕು ಅಂತ ಒಂದು ಸಂಕಲ್ಪ ಇಟ್ಟಿದ್ದೀನಿ. ಏನು ಸಮಾಜ ನಮ್ಗೆ 100 ರೂಪಾಯಿ ಕೊಡುತ್ತೆ, ಆ 100 ರೂಪಾಯಲ್ಲಿ ಒಂದು 5 ರೂಪಾಯಿ ಸಮಾಜ ಕೊಡಬೇಕು. ಯಾಕಂದರೆ ಮಾರಿಕಾಂಬೆ ಗದ್ಗೆ ಮೇಲೆ ಕೂತಾಗ ಅವ್ರ ಶಕ್ತಿ 100 ಪಟ್ಟು ಜಾಸ್ತಿ ಇರುತ್ತೆ. ಇದು ನಾನು ಬರೀ ಒಂದು ಸೂತ್ರಧಾರಿ ಅಷ್ಟೇ. ಮೇನ್ ಪಾತ್ರಧಾರಿಗಳು ನಮ್ಮ ರಾಜೀವ್ ನಾಯ್ಕ್, ನಮ್ಮ ಗಣಪತಿ ಗಂಗೋಳಿ, ನಮ್ಮ ಸೋಮಶೇಖರ್ ಕುರುಬರು. ಅವ್ರು ತುಂಬ ಒಂದು ಸೇವೆ ಲೆಕ್ಕ ಮಾಡ್ತಾ ಇದ್ದಾರೆ. ಇಷ್ಟು ರಶಲ್ಲಿ ಆಟೋ ಓಡಿ ಸುಲಭ ಅಲ್ಲ. ಅವರಷ್ಟು ಕಷ್ಟ ಮನೆ ಕೆಲಸ ಅಂತ ಒಂದು ಸೇವೆ, ತಾಯಿ ಸೇವೆ ಅಂತ ಅವ್ರು ಮಾಡ್ತಾ ಇದ್ದಾರೆ. ಹೆಸರಿನೊಂದು ಬರ್ತಾ ಇದೆ ಅಷ್ಟೀಯ. ಮಾಡ್ತಾ ಇರೋದು ಅವರು 3 ಜನನೀಯ. ಈ ಸೇವೆ ಮಾಡೋ ಶಕ್ತಿ ತಾಯಿ ನನಗೆ ಯಾವಾಗ ಕೊಡಲಿ ಅಂತ ತಾಯಿನ ಬೇಡ್ಕೋತೀನಿ. ಧನ್ಯವಾದ. ಇದೊಂದು ಒಳ್ಳೆಯ ವ್ಯವಸ್ಥೆ ಇದೆ. ವಯೋವೃದ್ಧರಿಗೆ ತುಂಬ ಉಪಕಾರ ಆಗ್ತದೆ. ಇಲ್ಲರೂ ಈ ವ್ಯವಸ್ಥೆ ಇಲ್ಲ ಇದ್ರೆ ಮುಂದೆ ಕಷ್ಟ ಇತ್ತು ಅವ್ರಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ನಮಗೆ ತುಂಬ ಒಳ್ಳೆಯದಾಗಿದೆ. ಇದು ಭಾರಿ ಚಲೋ ಆಯ್ತು. ಒಳ್ಳೆ ನಡ್ಕೊಂಡು ಹೋಗು ತಪ್ಪು. ಈ ಕಾರ್ಯ ತುಂಬ ಒಳ್ಳೆ ಮಾಡಿದ್ದಾರೆ, ಪ್ರಶಂಸನೀಯ. ಇದು ಅದಕ್ಕೆ ಪ್ರದೀಪ್ ಜ್ಯುವೆಲರಿ ತುಂಬ ಧನ್ಯವಾದಗಳು ಸರ್. ಇದು ಮಾಡಿರೋದು ಭಾಳ ಖುಷಿ ಆಯಿತು. ನಿನ್ನೆ ನಾನು 3 ಜನರನ್ನು ಕರ್ಕೊಂಡು ಬಂದು ಡ್ರಾಪ್ ಮಾಡಿದ್ದೆ. ಒಬ್ಬರಿಗೆ ವೀಲ್ ಚೇರ್ ಅಗತ್ಯ ಇತ್ತು. ವೀಲ್ ಚೇರ್ ಇವರು ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು. ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಇವರೇ ಹೊರಗಡೆ ಕರ್ಕೊಂಡು ಬಂದು ಇಲ್ಲಿ ತನಕ ಡ್ರಾಪ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಇವತ್ತು 3 ಜನ, ನಾನು ಒಬ್ಬರು ಈಗ ಗರ್ಭಿಣಿ ಹೆಂಗಸು, ಇನ್ನೊಬ್ಬರಿಗೆ ಹಾರ್ಟ್ ಸರ್ಜರಿ ಆಗಿದೆ, ಇನ್ನೊಬ್ಬರಿಗೆ 80 ಇಯರ್ಸ್ ಆಗಿದೆ. ಅವರನ್ನು ಅದಕ್ಕೆ ಕರ್ಕೊಂಡು ಬಂದೆ ಈಗ ಜಸ್ಟ್ ಇದೇ ಸರ್ವಿಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ. ತುಂಬ ಸಿರಸಿಯ ಜನ ಇದರದ್ದು ಪೂರ್ತಿ ಉಪಯೋಗ ತೊಗೊಳ್ಬೇಕು ಅಂತ ನಾವು ಅಂದ್ಕೊಳ್ತೇವೆ. ತುಂಬ ಖುಷಿ ಆಯಿತು.